ಗುಜರಾತ್ನ ಮಾಜಿ ಸಿಎಂ ಆನಂದಿಬೆನ್ ಪಟೇಲ್ ವಿರುದ್ಧ ಪ್ರಧಾನಿ ಮೋದಿ ಪತ್ನಿ ಗರಂ ಆಗಿದ್ದಾರೆ. ಆನಂದಿಬೆನ್ ಪಟೇಲ್ ನೀಡಿರುವಂತಹ ಹೇಳಿಕೆಗೆ ತಿರುಗೇಟನ್ನ ನೀಡಿರುವ ಜಶೋದಾಬೆನ್, ಪ್ರಧಾನಿ ಮೋದಿ ನನ್ನ ಪಾಲಿನ ರಾಮ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ, ಏನಾಯ್ತು, ಬನ್ನಿ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿಗೆ ಮದುವೆನೇ ಆಗಿಲ್ಲ. ಆನಂದಿಬೆನ್ ಹೇಳಿಕೆಗೆ ಜಶೋದಾಬೆನ್ ಗರಂ. ನಾನು ವಿವಾಹಿತ, ನನ್ನ ಪತ್ನಿ ಹೆಸರು ಜಶೋದಾಬೆನ್. ಹೀಗಂತ 2014ರ ಲೋಕಸಭಾ ಚುನಾವಣೆಯ ನಾಮಪತ್ರದ ವೈವಾಹಿಕ ಕಾಲಂನಲ್ಲಿ ನರೇಂದ್ರ ಮೋದಿ ಮಾಹಿತಿ ನೀಡಿದ್ದರು. ಅಲ್ಲಿಗೆ ಮೋದಿ ಮದುವೆ ವಿವಾದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿತ್ತು. ಆದರೆ ಇದೀಗ ಪ್ರಧಾನಿ ಪಟ್ಟದಲ್ಲಿರುವ ಮೋದಿ ಮದುವೆ ವಿಷಯ ಮತ್ತೆ ವಿವಾದಕ್ಕೀಡಾಗಿದೆ. ಇದಕ್ಕೆ ಕಾರಣ ಗುಜರಾತ್ನ ಮಾಜಿ ಸಿಎಂ, ಮಧ್ಯಪ್ರದೇಶದ ಹಾಲಿ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್. ಮೋದಿಗೆ ಮದುವೆನೇ ಆಗಿಲ್ಲ ಅಂತ ಆನಂದಿಬೆನ್ ಪಟೇಲ್ ದಿನಪತ್ರಿಕೆಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಹೇಳಿದ್ದಾರೆ. ಆನಂದಿಬೆನ್ ಅವರ ಈ ಹೇಳಿಕೆಗೆ ಮೋದಿ ಪತ್ನಿ ಜಶೋದಾಬೆನ್ ಫುಲ್ ಸಿಟ್ಟಾಗಿ ರಿಯಾಕ್ಷನ್ ಮಾಡಿದ್ದಾರೆ ನೋಡಿ. ಆನಂದಿಬೆನ್ ಹೇಳಿಕೆಯಿಂದ ನನಗೆ ಅಚ್ಚರಿಯಾಗಿದೆ. ವಿದ್ಯಾವಂತರಾಗಿರೋ ಆನಂದಿಬೆನ್ ಓರ್ವ ಶಿಕ್ಷಕಿಯ ವಿರುದ್ಧ ಇಂಥ ಹೇಳಿಕೆ ನೀಡಿದ್ರೆ ಹೇಗೆ? ಇಂತಹ ಹೇಳಿಕೆಗಳು ಭಾರತದ ಪ್ರಧಾನಿ ಘನತೆಯನ್ನ ಹಾಳು ಮಾಡುತ್ತೆ. ಮೋದಿ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅವರು ನನ್ನ ಪಾಲಿನ ರಾಮ. 2019ರ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಉಳಿದಿದೆ. ಇದೇ ವೇಳೆ ಪ್ರಧಾನಿ ಮೋದಿ ವೈವಾಹಿಕ ಜೀವನದ ಬಗ್ಗೆ ಆನಂದಿಬೆನ್ ಪಟೇಲ್ ನೀಡಿರುವ ಹೇಳಿಕೆ ಮೋದಿ ಹಾಗೂ ಬಿಜೆಪಿಗೆ ಮುಜುಗರ ತಂದಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅಗರಬತ್ತಿ ಕಾರ್ಖಾನೆಗೆ ಬೆಂಕಿ ಬಿದ್ದಿದೆ. ಮಾಗಡಿ ರಸ್ತೆಯ 5ನೇ ಮುಖ್ಯ ರಸ್ತೆಯಲ್ಲಿ ಮೀನಾ ಅಗರಬತ್ತಿ ಕಾರ್ಖಾನೆಗೆ ಬೆಂಕಿ ಬಿದ್ದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. 3 ಅಗ್ನಿಶಾಮಕ ವಾಹನ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತವಾಗಿವೆ. ಪದ್ಮನಾಭ ಅನ್ನೋರಿಗೆ ಸೇರಿದ ಮೀನಾ ಅಗರಬತ್ತಿ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ. ಬಿನ್ನಿಪೇಟೆಯ ನೂತನ ಪಾಲಿಕೆ ಸದಸ್ಯೆ ಐಶ್ವರ್ಯ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಗ್ನಿಯನ್ನು ನಂದಿಸೋದಕ್ಕೆ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಗೌಡಾನ್ ತುಂಬಾ ಅಗರಬತ್ತಿಯ ಕಡ್ಡಿ ಡಂಪ್ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಒಳ ಹೋಗೋದಕ್ಕೂ ಕೂಡ ಸಾಧ್ಯವಾಗದೆ ಪರದಾಟವನ್ನ ಪಡ್ತಾ ಇದ್ದಾರೆ. ದಟ್ಟ ಹೊಗೆ ಕೂಡ ಆವರಿಸಿದೆ. ಮೀನಾ ಅಗರಬತ್ತಿ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿರೋದ್ರಿಂದ 3 ಅಗ್ನಿಶಾಮಕ ಸಿಬ್ಬಂದಿ ಈಗ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸೋ ಕಾರ್ಯವನ್ನ ಮಾಡ್ತಿದ್ದಾರೆ.